ಸೊ ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸನ್ನು ಕೂಡಿಸ್ಬೇಕು ಅಂತ ನಾನು ಹೇಳಿದೆ. ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸನ್ನು ಕೂಡಿಸ್ಬೇಕು. ವೊವೆಲ್ ಅಂದ್ರೇನು? ಆ ಎ ಇ ಅ ಅಂತ ನಾವು ಹೇಳ್ತೀವಿ. ಕಾನ್ಸನೆಂಟ್ ಅಂದರೆ ಏನು? ಉಳಿದಿರೋದು ಬಿ ಸಿ ಡಿ ಇ ಇದೆಲ್ಲ ಏನು ಬರುತ್ತೆ. ಹಾಗೆ ಫಸ್ಟು ವೊವೆಲ್ ಏನು ತೊಗೋಬೇಕು? ಎ ತೊಗೋಬೇಕು. ಎಗೆ ಉಚ್ಚಾರಣೆ ಏನು? ಆ. ಓಕೆ, ಸೊ ಇದಕ್ಕೆ ನಾವೆಲ್ಲ ಕಾನ್ಸನೆಂಟ್ ಕೂಡಿಸಿದಾಗ ಏನಾಗುತ್ತೆ, ನಮಗೆ ಒಂದು ಕಾಂಬಿನೇಷನ್ ಸಿಗುತ್ತೆ. ಫಸ್ಟ್ ಯಾವಾಗಲೂ ನಾವು ಆ ಅಂತಲೇ ತೊಗೋಬೇಕು. ಕಾಂಬಿನೇಷನ್ ಸಿಗುತ್ತೆ ಆ್ಯಬ್, ಆ್ಯಕ್. ಸೊ ಎಗೆ ನಾವು ಏನು ಮಾಡ್ತೀವಿ? ಎಲ್ಲ ಕಾನ್ಸನೆಂಟ್ಸನ್ನು ಕೂಡಿಸ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ? ಆ್ಯಬ್, ಆ್ಯಕ್, ಈ ಕಾಂಬಿನೇಷನ್ ಸಿಗುತ್ತೆ. ಆ್ಯಬ್, ಆ್ಯಕ್, ಆ್ಯಡ್, ಆ್ಯಫ್, ಆ್ಯಗ್, ಆ್ಯಜ್, ಆ್ಯಕ್, ಆ್ಯಲ್. ಇದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಬರಬೇಕು. ಫಸ್ಟ್ ಬ್ಲೆಂಡಿಂಗ್ ಇದು. 2 ಅಕ್ಷರ ಕೂಡ್ಸೋಕ್ಕೆ ನಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಆಮೇಲೆ 3 ಅಕ್ಷರ, 4 ಅಕ್ಷರ, 5 ಅಕ್ಷರ, ಎಷ್ಟು 20 ಅಕ್ಷರ ಬೇಕಾದರೂ ಒಟ್ಟಿಗೆ ಕೂಡಿಸ್ಬೋದು. ಫಸ್ಟ್ ಇಲ್ಲಿಂದನೇ ಶುರುವಾಗೋದು. ಓಕೆ, ಸೊ ಇದ್ರದ್ದು ಉಚ್ಚಾರಣೆ ಏನಾಗುತ್ತೆ? ಆ್ಯಬ್, ಆ್ಯಕ್, ಆ್ಯಡ್, ಆ್ಯಫ್. ಇಲ್ಲೇನಿದೆ ಅದೇ, ಇಲ್ಲಿ ಅಕ್ಷರಗಳ ಏನು ಅಕ್ಷರಗಳಿಗೆ ಉಚ್ಚಾರಣೆ ಏನು ನಾನು ಹೇಳಿದ್ದೀನಿ ಅದೇ ಅಕ್ಷರಗಳ ಉಚ್ಚಾರಣೆ ಹಾಗೇ ಹೇಳಬೇಕು. ಓಕೆ, ಈಗ ಈಗ ಇದನ್ನು ಆ್ಯಡ್ ಮಾಡೋದಾದರೆ ಪ್ಲಸ್ ಎ ಅನ್ನೋದಕ್ಕೆ ಆ ಅಂತ ಸೌಂಡ್ ಬರುತ್ತೆ ಅಲ್ವಾ. ಸೊ ಆ್ಯಬ್, ಆ್ಯಕ್, ಆ್ಯಡ್, ಆ್ಯಫ್, ಆ್ಯಗ್, ಆ್ಯಜ್, ಆ್ಯಕ್, ಆ್ಯಲ್, ಆ್ಯಮ್, ಆ್ಯನ್. ಅದೇ ಥರ ಆ್ಯಪ್, ಆ್ಯಕ್ವ, ಆ್ಯರ್, ಆ್ಯಸ್, ಆ್ಯಟ್, ಆ್ಯವ್. ಬಟ್ ಇಲ್ಲಿ ಎ ಡಬ್ಲ್ಯೂ ಬಂದಾಗ ಮಾತ್ರ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ವಲ್ಪ ಚೇಂಜ್ ಆಗುತ್ತೆ. ಏನಾಗುತ್ತೆ? ಆ ಆಕ್ಸ್, ಎ ವೈ ಬಂದಾಗ ಎ ಐ ಅಂತ ಹೇಳಂಗಿಲ್ಲ, ಎ ಝೆಡ್ ಬಂದಾಗ ಆ್ಯಸ್. ಸೊ ಎ ಡಬ್ಲ್ಯೂ ಮತ್ತು ಎ ವೈ ಎಲ್ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗೆ ಇಲ್ಲಿ ಇ ಎಲ್ ನೋಡೋಣ. ಎಬ್, ಎಕ್, ಎಡ್, ಎಫ್, ಎಗ್, ಎಜ್, ಎಕ್, ಎಲ್, ಎಮ್, ಎನ್. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಎ ಅದೇ ಬರುತ್ತೆ. ಎಪ್, ಎಕ್ವ, ಎರ್, ಎಸ್, ಎಟ್, ಎವ್, ಇ ಡಬ್ಲ್ಯೂ ಬಂದಾಗ ನೀವೇನು ಹೇಳಬೇಕು? ಯು ಅಥವಾ ಉ ಎರಡೂ ಹೇಳಬೇಕು. ಪ್ರೊನೌನ್ಸ್ ಮಾಡ್ಬೇಕಾದ್ರೆ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಾ? ಎಪ್, ಎಕ್ವ, ಎರ್, ಎಸ್, ಎಟ್, ಎವ್, ಉ ಯು, ಎಕ್ಸ್, ಇ ಎ, ಎಸ್. ಓಕೆ, ಹಾಂ. ನೆಕ್ಸ್ಟು ಇದೇ ಥರ ಐ ಬಂದಾಗ ಏನು? ಇಬ್, ಇಕ್, ಇಡ್ ಈ ಥರ ಬರುತ್ತೆ. ಆಮೇಲೆ ಓ ಬಂದಾಗ ಆಬ್, ಆಕ್, ಆಡ್, ಆಫ್, ಆಗ್ ಈ ಥರ ಬರುತ್ತೆ. ಯು ಬಂದಾಗ ಏನು ಬರುತ್ತೆ? ಅಬ್, ಅಕ್, ಅಡ್, ಅಫ್, ಅಗ್, ಅಜ್, ಅಲ್ ಈ ಥರ ಬರುತ್ತೆ. ಓಕೆ, ಸೊ ಒಂದೊಂದು ಅಕ್ಷರದ ಉಚ್ಚಾರಣೆ ಸರಿಯಾಗಿ ಗೊತ್ತಿದ್ದರೆ 2 ಅಕ್ಷರನ ಕೂಡ್ಸೋಕ್ಕೆ ಎಷ್ಟೊತ್ತು ಅಲ್ವಾ. ಈಗ ನಮಗೆ ಕನ್ನಡದಲ್ಲಿ ಹಾಗಿಲ್ಲ. ಕನ್ನಡದಲ್ಲಿ ಆ, ರಾ ಅದೆರಡೂ ನೀವು ಕೂಡಿಸೋ ಅವಶ್ಯಕತೆನೇ ಇಲ್ಲ. ಬೇಗ ಹೇಳಿದ್ರಾಯ್ತು, ಕೂಡಿಸ್ಬೇಕಾಗಿಲ್ಲ. ಕನ್ನಡದಲ್ಲಿ ಯಾವುದೇ ಪದಗಳನ್ನು ನೀವು ಯಾವುದೇ ಪದಗಳಲ್ಲಿ ಅಕ್ಷರಗಳನ್ನು ನೀವು ಕೂಡಿಸೋ ಅವಶ್ಯಕತೆ ಇಲ್ಲ, ಎಕ್ಸೆಪ್ಟ್ ಒತ್ತಕ್ಷರಗಳನ್ನ ಬಿಟ್ಟರೆ ನೀವು ಕೂಡಿಸೋ ಅವಶ್ಯಕತೆ ಇಲ್ಲ. ಇದೇ ನಾನು ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗಿರೋ ಡಿಫರೆನ್ಸ್ ಇದೇನೆ. ಕನ್ನಡದಲ್ಲಿ ನೀವು ಒಂದು ಪದನ ಅ, ಜ, ರ, ಮ, ರ ಈ ಅಕ್ಷರಗಳನ್ನು ಆಲ್ರೆಡಿ ನಮಗೆ ಗೊತ್ತು, ಅದನ್ನು ಕೂಡಿಸೋ ಅವಶ್ಯಕತೆ ಇಲ್ಲ. ಆ ಗೊತ್ತು, ರಾ ಗೊತ್ತು, ಆ ಗೊತ್ತು, ಜ ಗೊತ್ತು, ರಾ ಗೊತ್ತು, ಮಾ ಗೊತ್ತು, ರಾ ಗೊತ್ತು. ಇದೆಲ್ಲ ಎಲ್ಲಿ ಕಲ್ತಿದ್ದೀವಿ? ಕಾಗುಣಿತದಲ್ಲಿ, ವರ್ಣಮಾಲೆಯಲ್ಲಿ, ಒತ್ತಕ್ಷರ ಇಲ್ವೇ ಇಲ್ಲ ಅದರಲ್ಲಿ ಅಲ್ವಾ. ಸೊ ಇದನ್ನು ನೀವು ಕೂಡಿಸಿ ಓದಿ ಅಂತ ಹೇಳಬೇಕಾದ್ರೆ ಕೂಡಿಸೋ ಅವಶ್ಯಕತೆ ಏನಿದೆ? ಒಂದೊಂದು ಅಕ್ಷರನ ನಾವು ಬೇಗ ಓದಿದ್ರೆ ಆಯಿತು. ಬಟ್ ಒಂದೊಂದು ಅಕ್ಷರನ ಬೇಗ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾವು 2 ಅಕ್ಷರನ ಒಟ್ಟಿಗೆ ಓದ್ತೀವಿ. ಅಜ, ರಾ, ಮರ, ಅಜ, ರಾ, ಮರ. ಬಟ್ ಇದರ ಅರ್ಥ ಏನು? ನೀವು ಒಂದೊಂದು ಅಕ್ಷರಗಳನ್ನು ಬೇಗ ಹೇಳ್ತಾ ಇದ್ದೀರಿ ಅನ್ನೋದು ಬಿಟ್ಟರೆ ಅಲ್ಲಿ ಕೂಡಿಸುವಂಥದ್ದು ಏನೂ ಇಲ್ಲ. ಇಂಗ್ಲೀಷಲ್ಲಿ ಹಂಗಲ್ಲ. ಒಂದು ವೇಳೆ ಇಂಗ್ಲೀಷಲ್ಲಿ ನೀವು ಅಜರಾಮರ ಅಂತಲೇ ಬರಿಬೇಕು ಅಂತ ಇಟ್ಕೊಳ್ಳಿ. ಫಸ್ಟು ಎ ಅದು ಹೆಂಗೆ ಬೇಕಾದ್ರೆ ಬರಿಬೋದು. ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಜರಾಮರ ಅಂತ ಬರಿಬೇಕಾದ್ರೆ ನಮಗೆ ಒಂದೊಂದು ಅಕ್ಷರ ತೊಗೊಂಡ್ರೆ ಸಾಲಲ್ಲ. ಈಗ ನಾನು ಎಗೆ ಎ, ಆಗೆ ಜೆ ತೊಗೊಂಡೆ, ಜೆಗೆ ಜ, ರಾಗೆ ರಾ, ಎಮ್, ಮ, ಎಮ್, ಆರ್ ಇದು ತಗೊಂಡ್ರೆ ಆಗುತ್ತಾ? ಅಜರಾಮರ ಆಗುತ್ತಾ? ಇಲ್ಲ. ಅಜರಾಮರ ಆಗಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಎ ಹಾಕಬೇಕು, ಇಲ್ಲೊಂದು ಎ ಹಾಕಬೇಕು, ಇಲ್ಲೊಂದು ಎ ಹಾಕಬೇಕು. ಆವಾಗ ಸ್ವಲ್ಪ ಅದರ ಥರನೇ ಬರುತ್ತೆ.
ಅಜರ, ಇನ್ನೊಂದು ಎ ಹಾಕ್ಬೇಕು ನೋಡಿ. ಇದು ನಾವು ಅಕ್ಷರಗಳನ್ನು ಕೂಡಿಸೋದು. ಸೊ ಎ ಜೆ ಎ ಕೂಡಿಸ್ಬೇಕು, ಆರ್ ಎ ಕೂಡಿಸ್ಬೇಕು, ಎಮ್ ಎ ಕೂಡಿಸ್ಬೇಕು, ಆರ್ ಎ ಕೂಡಿಸ್ಬೇಕು. ಆ ಕೂಡಿಸಿದಾಗ ಮಾತ್ರ ನಮಗೆ ಶಬ್ದಗಳು ಸಂಪೂರ್ಣವಾಗುತ್ತೆ, ಇಲ್ಲಾಂದರೆ ಅರ್ಧ ಶಬ್ದವಾಗಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಅದಕ್ಕೆ ಈ ಬ್ಲೆಂಡಿಂಗ್ ಎಲ್ಲ. ಓಕೆನಾ? ಈಗ ಇದನ್ನು ನಮಗೆ ಕರೆಕ್ಟಾಗಿ ಉಚ್ಚಾರಣೆ ಮಾಡಲಿಕ್ಕೆ ಆ್ಯಬ್ ಆ್ಯಬ್ ಆ್ಯಕ್ 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 ಇದೆಲ್ಲ ಲಾಸ್ಟ್ ಕ್ಲಾಸಲ್ಲೇ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್? ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಾವು ಬ್ಲೆಂಡಿಂಗ್ ಟು ಕಾನ್ಸನೆಂಟ್ ಪ್ಲಸ್ ವವೆಲ್. ಫಸ್ಟ್ ನೋಡಿದ್ದು ಯಾವುದು? ವವೆಲ್ ಪ್ಲಸ್ ಕಾನ್ಸನೆಂಟ್ ಅಲ್ವಾ? ವವೆಲ್ ಬರುತ್ತೆ ಫಸ್ಟಿಗೆ, ಆ, ಎ, ಇ, ಅ, ಅದು ಬರುತ್ತೆ. ಆ್ಯಬ್, ಎಬ್, ಎಕ್, ಇಡ್, ಇಫ್, ಆ, ಅಬ್ ಇದು ಬರುತ್ತೆ. ಈಗ ಇಲ್ಲಿ ಅದ್ರ ಉಲ್ಟಾ ಕಾನ್ಸನೆಂಟ್ ಫಸ್ಟ್ ಬರಬೇಕು. ಕಾನ್ಸನೆಂಟ್ ಅದು ಯಾವುದು ನೋಡಿ, ಇಲ್ಲಿ ಬ್ಲೆಂಡಿಂಗ್ ಇದು ಕಾನ್ಸನೆಂಟ್ ವೊವೆಲ್. ಫಸ್ಟ್ ಇದ್ದಿದ್ದು ಯಾವುದು? ಬ್ಲೆಂಡಿಂಗ್ ಒನ್ ಯಾವುದು? ವೊವೆಲ್ ಕಾನ್ಸನೆಂಟ್. ಅಲ್ಲಿ ನಾವು ಎಗೆ ಎಲ್ಲ ಇದನ್ನು ಕೂಡಿಸ್ತಾ ಇದ್ದೀವಿ. ಓಕೆ, ಸೊ ಇನ್ನೊಂದು ಸಲ ಚೆಕ್ ಮಾಡೋಣ ಬೇಕಾದರೆ. ಇದು ವೊವೆಲ್ ಕಾನ್ಸನೆಂಟ್, ಬ್ಲೆಂಡಿಂಗ್ ಒನ್ ವೊವೆಲ್ ಕಾನ್ಸನೆಂಟ್. ಫಸ್ಟ್ ಸ್ವರ ಬರುತ್ತೆ, ಆಮೇಲೆ ವ್ಯಂಜನ ಬರುತ್ತೆ. ಬಟ್ ಇಲ್ಲಿ ನಾವು ಫಸ್ಟು ಕಾನ್ಸನೆಂಟ್ ವೊವೆಲ್ ಅಂದರೆ ಫಸ್ಟ್ ವ್ಯಂಜನ ಬರುತ್ತೆ, ಆಮೇಲೆ ವೊವೆಲ ಬರುತ್ತೆ. ಅದೇನಿಲ್ಲ, ನಾವು ಫಸ್ಟ್ ಏನು ಓದಿದ್ವಿ ಅದ್ರದ್ದು ರಿವರ್ಸ್ ಮಾಡಿದ್ರೆ ಆಯಿತು. ಓಕೆ, ಲೆಟ್ಸ್ ಸಿ ನಾವು. ಈಗ ನೋಡೋಣ. ನಾವು ಫಸ್ಟು ಆ್ಯಬ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಆ್ಯಬ್ ಆ್ಯಕ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಉಲ್ಟಾ ಅಂದರೆ ಫಸ್ಟು ವ್ಯಂಜನ ಬರಬೇಕು. ಇಲ್ಲಿ ವ್ಯಂಜನ ಯಾವುದು? ಫಸ್ಟು ಕಾನ್ಸನೆಂಟ್ ಯಾವುದು? ಬಿ. ಎ ಇ ಐ ಒ ಯು ಬಿಟ್ಟು ಬೇರೆ ಎಲ್ಲದು ಕಾನ್ಸನೆಂಟೆ. ಹಾಗಾಗಿ ಕಾನ್ಸನೆಂಟ್ ಯಾವುದು? ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ ಇವೆಲ್ಲ ಕಾನ್ಸನೆಂಟ್ಸ್. ಸೊ ಇದು ಫಸ್ಟಿಗೆ ನಾವು ಹಾಕ್ಕೋಬೇಕು. ಓಕೆ, ಅದಕ್ಕೆ ಫಸ್ಟಿಗೆ ಹಾಕ್ಕೊಂಡಿದ್ದೀವಿ ನೋಡಿ. ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಮ್ ಇದನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಾವು ವೊವೆಲ್ ಸೇರಿಸಬೇಕು. ಯಾಕೆಂದರೆ ಈ ಕಾಂಬಿನೇಷನ್ನು ಕಾನ್ಸನೆಂಟ್ ಪ್ಲಸ್ ವೊವೆಲ್, ಕಾನ್ಸನೆಂಟ್ ಪ್ಲಸ್ ವೊವೆಲ್. ಓಕೆ, ಸೊ ಈಗ ನೋಡಿ, ಕಾನ್ಸನೆಂಟ್ ಯಾವುದು? ಬಿ. ಬಿಗೆ ನಾವು ಏನು ಹೇಳ್ತೀವಿ? ಬ. ವೊವೆಲ್ ಯಾವುದು? ಎಗೆ ನಾವೇನು ಹೇಳ್ತೀವಿ? ಆ. ಇವೆರಡು ಸೇರಿಸಿದ್ರೆ ಏನಾಗುತ್ತೆ? ಹೇಳಿ, ಟ್ರೈ ಮಾಡಿ. ಏನಾಗುತ್ತೆ? ಬ್ಯಾ. ವೆರಿ ಗುಡ್, ಅಷ್ಟೇ. ಅಂದರೆ ಈಗ ನಾವು ಆ್ಯಬನ್ನೇ ನಾವು ಉಲ್ಟಾ ಮಾಡಿದ್ದೀವಿ ಅಷ್ಟೇ. ಇಲ್ಲಿ ಏನ ಈ ಕಡೆ ಹಾಕಿದ್ದೀವಿ. ಆ್ಯಬ್. ಬಿಗೆ ಎ ಹಾಕಿದ್ರೆ ಬಿದು ಸೌಂಡು ಬ, ಎದು ಸೌಂಡು ಆ. ಬ ಆ, ಬ ಆ, ಬ ಆ, ಬ ಬ ಬ್ಯಾ. ಓಕೆ, ಹಾಗೆ ಬಿದು ಸೌಂಡು ಬ, ಈದು ಸೌಂಡು ಎ. ಬ ಎ, ಬ ಎ, ಬ ಎ, ಬೆ. ಬ ಇ, ಬ ಇ, ಬ ಇ, ಬಿ. ಬ ಆ, ಬ ಆ, ಬ ಆ, ಬ. ಬ ಅ, ಬ ಅ, ಬ ಅ, ಬ. ಯಾಕೆ ಸರ್ ಈ ಥರ ಯಾಕೆ ಕಲಿಬೇಕು ಅಂತ ನಿಮಗೆ ಡೌಟ್ ಬರಲ್ವಾ? ಎಸ್, ಹೇಳ್ತೀನಿ. ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಏನು? 2 ಅಕ್ಷರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 2 ಅಕ್ಷರನ ಕೂಡಿಸೋದು ಹೇಗೆ ಅಂತ. 2 ಅಕ್ಷರದ ಮುಂದೆ ಇನ್ನೊಂದು ಅಕ್ಷರ ಹಾಕಿದ್ರೆ ಏನಾಗುತ್ತೆ? ಒಂದು ದೊಡ್ಡ ಪದ ಆಗುತ್ತೆ. ಅಲ್ಲ, ದೊಡ್ಡ ಪದ ಅಲ್ಲ, ಒಂದು ಸಣ್ಣ ಪದ ಆಗುತ್ತೆ. ಉದಾಹರಣೆಗೆ ಬ್ಯಾಟ್, ಬೆಲ್. ಅಲ್ಲ, ಇನ್ನೊಂದು ಪದ ಎಲ್ಲಿಗೆ? ಬೆಲ್ಲಿಗೆ ಡಬಲ್ ಬರಬೇಕು. ಬಿನ್. ಓಕೆ, ಬಾಟ್, ಬಸ್. ಸೊ ಇಲ್ಲಿ ಒಂದೊಂದು ಅಕ್ಷರ ಹಾಕಿದ ತಕ್ಷಣ ಅದು ಒಂದು ಪದನೇ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಅಕ್ಷರ ಓದೋಕ್ಕೆ ಗೊತ್ತಿರಬೇಕು, ಸೆಕೆಂಡ್ ಅಕ್ಷರ ಓದೋಕ್ಕೆ ಗೊತ್ತಿರಬೇಕು. ಅದು ಎರಡನ್ನೂ ಕೂಡಿಸಿ ಓದೋಕ್ಕೆ ಗೊತ್ತಿದ್ದರೆ 3ನೇ ಅಕ್ಷರ ಸಿಂಪಲ್ಲಾಗಿ ಬಂದಾಗ ಅದನ್ನು ಈಗ ಸಿಂಪಲ್ಲಾಗಿ ಅದನ್ನು ಓದ್ಬೋದು. ಬ ಆಟ್ ಬ್ಯಾಟ್. ಬ ಎ ಲ್ ಬೆಲ್. ಬ ಇ ನ್ ಬಿನ್. ಬ ಆಟ್ ಬಾಟ್. ಬ ಅಸ್ ಬಸ್ ಬಸ್. ಅದಕ್ಕೆ ನಾವು ಈ ಥರ ಅದನ್ನು ಕಾಂಬಿನೇಷನ್ನು
ಬೇಸಿಕಲಿ ಕಲಿಬೇಕು ಅದನ್ನು. ಓಕೆ, ಹಾಂ, ಅದೇ ಥರ ಇಲ್ಲಿ ಸಿ ಸಿ ಕಾನ್ಸನೆಂಟು. ಬಿ ಆದಮೇಲೆ ಕಾನ್ಸನೆಂಟ್ ಯಾವುದು? ಸಿ. ಸಿ ತೊಗೊಳ್ಳೋಣ. ಸಿ ತೊಗೊಂಡ್ಮೇಲೆ ಇದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ಡಿ ತೊಗೊಳ್ಳೋಣ. ಸಿ ಆಮೇಲೆ ಹೇಳ್ತೀನಿ, ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಡಿ ತೊಗೊಂಡ್ವಾ? ಡ ಆ ಡ್ಯಾ, ಡ ಎ ಡೆ, ಡ ಇ ಡಿ, ಡ ಆ ಡಾ, ಡ ಅ ಡ. ಇದನ್ನು ಹೇಳಬೇಕಾದ್ರೆ ಕರೆಕ್ಟಾಗಿ ಹೇಳಬೇಕು. ಇದು ಆ, ಡಿ ಒ ಡಾ, ಡಿ ಯು ಡ, ಡ ಬೇರೆ ಡಾ ಬೇರೆ. ಡಾಗ್. ಡಿ ಇದರಲ್ಲೂ ನೋಡಿ, ಜಿ ಹಾಕಿದ್ರೆ ಏನಾಗುತ್ತೆ? ಡಾಗ್. ಓಕೆ, ಇಲ್ಲಿ ಎಮ್ ಹಾಕಿದ್ರೆ ಏನಾಗುತ್ತೆ? ಡ್ಯಾಮ್. ಓಕೆ, ಎನ್ ಹಾಕಿದ್ರೆ ಏನಾಗುತ್ತೆ? ಡೆನ್. ಇಲ್ಲಿ ಡಿ ಐ ಎಲ್ ಅಥವಾ ನೀವು ಡಿ ಐ ಎಸ್ ಹಾಕ್ಕೊಳ್ಳಿ, ಡಿಸ್ ಆಗುತ್ತೆ. ಅಥವಾ ಡಿ ಐ ಎಮ್ ಹಾಕೋಣ, ಡಿಮ್. ಡಿ ಐ ಎಲ್ ಎಲ್. ಈ ಡಬಲ್ ಎಲ್ ಯಾಕೆ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಮುಂದೆ ಇದೆ ಪಾಠ ನಿಮಗೆ. ಇವೆಲ್ಲ ಒಂದೊಂದು ಪದಗಳಾಯಿತು. ಡ್ಯಾಮ್, ಡೆನ್, ಡಿಮ್, ಡಾಗ್, ಡಲ್. ಸೊ 2 ಅಕ್ಷರ ಓದೋಕೆ ಗೊತ್ತಿದ್ರೆ 3ನೇ ಅಕ್ಷರ ಆಟೋಮೆಟಿಕ್ಕಾಗಿ ಓದ್ಬಿಡ್ಬೋದು. ಅವಾಗ ಏನಾಗುತ್ತೆ? ಒಂದು ಪದನೇ ನೀವು ಓದ್ದಂಗೆ ಆಗುತ್ತೆ. ಇದನ್ನು ಡಿ ಎ ಎಮ್ ಅಂತ ಹೇಳಿದ್ರೆ ಡಿ ಎ ಎಮ್ ಡ್ಯಾಮ್ ಆಗಲ್ಲ, ಡ ಆ ಡ್ಯಾಮ್ ಆಗುತ್ತೆ. ಓಕೆ, ಹಾಗೆ ಇಲ್ಲೂ ಅಷ್ಟೇ. ಇಲ್ಲಿಗೆ ಒಂದು ಎನ್ ಹಾಕ್ಕೊಳ್ಳಿ. ಹಾಂ, ಈಗ ಫ ಆ ಫ್ಯಾ, ಎನ್ ಹಾಕ್ಕೊಂಡ್ರೆ ಫ್ಯಾನ್. ಫ ಎ ಫೆ, ಎಲ್ ಹಾಕ್ಕೊಂಡ್ರೆ ಫೆಲ್. ಫ ಇ ಫಿ, ಎನ್ ಹಾಕ್ಕೊಂಡ್ರೆ ಫಿನ್. ಫ ಅ ಫಾ, ಜಿ ಹಾಕಿದ್ರೆ ಫಾಗ್. ಫ ಅ ಫ, ಎನ್ ಹಾಕಿದ್ರೆ ಫನ್. ಸೊ ಫ ಆ ಫ್ಯಾನ್, ಫ ಎ ಫೆಲ್, ಫ ಎ ಫಿನ್. ಇದೇ ಕಾರಣಕ್ಕೋಸ್ಕರ ನಾವು ಈ ಕಾಗುಣಿತ ಥರ ಏನಿದೆ ಅದನ್ನು ಕಲಿಬೇಕು. ಓಕೆ, ಅದೇ ಥರ ಇಲ್ಲಿ ಜಿ ಎ, ಇಲ್ಲಿ ಪಿ ಹಾಕ್ಕೊಳ್ಳಿ. ಗ ಆ ಗ್ಯಾಪ್, ಗ್ಯಾಪ್. ಗ ಎ ಗೆ, ಗೆಟ್. ಗ ಎ ಜಿ, ಗಿಗ್. ಗ ಅ ಗಾಟ್, ಗಾಟ್. ಗ ಅ ಗ, ಗನ್. ಓಕೆ, ಸೊ ಇವೆಲ್ಲದಕ್ಕೂ ನೀವು ಒಂದು ಅಕ್ಷರ ಎಕ್ಸ್ಟ್ರಾ ಸೇರಿಸಿದ್ರೆ ಅದು ಕಂಪ್ಲೀಟ್ ವರ್ಡೇ ಆಗಿಬಿಡುತ್ತದೆ. ಬಟ್ 2 ಅಕ್ಷರ ಜೋಡಿಸಿ ನಮಗೆ ಓದೋದು, ಮತ್ತು ಮುಂದೆ ಯಾವುದೇ ಅಕ್ಷರ ಬಂದರೂ ಕೂಡಿಸಿ ಓದೋ ಥರ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು 2 ಅಕ್ಷರನ ಕರೆಕ್ಟಾಗಿ ಕೂಡಿಸ್ಲಿಕ್ಕೆ ಗೊತ್ತಿರಬೇಕು. 2 ಅಕ್ಷರ ಕೂಡಿಸ್ಲಿಕ್ಕೆ ಗೊತ್ತಿಲ್ಲದೇ ನಾವು 3 ಅಕ್ಷರ ಬರ್ಕೊಂಡ್ರೆ ನೀವು 3 ಅಕ್ಷರನೂ ಸಪ್ರೇಟಾಗಿ ಓದಬೇಕಾಗುತ್ತೆ. ಓಕೆ, ರೈಟ್. ನಾವು ಈಗ ಇದನ್ನು ಹೇಳ್ತೀನಿ. ಅದೇ ಥರ ಇವೆಲ್ಲನೂ ಅಷ್ಟೇ. ಹ ಆ ಹ್ಯಾ, ಹ ಎ ಹೆ, ಹಿ ಹ ಹ, ಹ್ಯಾ ಹೆ ಹಿ ಹ ಹ. ಹಾಂ, ಇಲ್ಲಿ ಈಗ ನಾವು ಫಸ್ಟ್ ಏನು ಮಾಡಿದ್ವಿ? ಬ ಆ ಬ್ಯಾ, ಬ್ಯಾ. ಬೆ, ಬಿ. ಬಾ, ಬಾ ಅಲ್ಲ ಬಾ, ಬ. ಬ್ಯಾ, ಬೆ, ಬಿ, ಬಾ, ಬ. ಇದು ನಮ್ಮ ಇಂಗ್ಲೀಷ್ ಕಾಗುಣಿತ. ಕಾ, ಕಾ, ಕಿ, ಕಿ, ಕು, ಕು ಅಂತೇನಿದೆ. ಕನ್ನಡದಲ್ಲಿ 14 ಸ್ವರಗಳಿದ್ದಾವೆ. ಇಂಗ್ಲೀಷಲ್ಲಿ 5 ಸ್ವರಗಳಷ್ಟೇ ಇರೋದು. 5 ಸ್ವರನೇ ನಾವು ಇನ್ನು 5 ಥರ ಹೇಳ್ತೀವಿ, ಅಲ್ಲಿಗೆ 10 ಆಗುತ್ತೆ. ಆಮೇಲೆ 3 ಸ್ವರಗಳು ಎಕ್ಸ್ಟ್ರಾ ಇದ್ದಾವೆ. ಓಕೆ, ಸೊ ಇಲ್ಲೇನು? ಬ್ಯಾ, ಬೆ, ಬಿ, ಬಾ, ಬ. ಬ್ಯಾ, ಬೆ, ಬಿ, ಬಾ, ಬ. ಓಕೆ, ಸೊ ಅದೇ ಥರ ಬೇ, ಬಿ, ಬೂ, ಬೋ ಎಲ್ಲ ಇದೆ. ಅದು ಈಗ ಸದ್ಯಕ್ಕೆ ಬೇಡ. ಫಸ್ಟ್ ನಾವು ಬ್ಯಾ, ಬೆ, ಬಿ, ಬಾ, ಬ. ಅದೇ ಥರ ಎಲ್ಲದನ್ನು ಹೇಳ್ತಾ ಹೋಗಬೇಕು. ಡ್ಯಾ, ಡೆ, ಡಿ, ಡಾ, ಡ. ಫ್ಯಾ, ಫೆ, ಫಿ, ಫಾ, ಫ. ಗ್ಯಾ, ಗೆ, ಗಿ, ಗಾ, ಗ. ಮ್ಯಾ, ಮೆ, ಮಿ, ಮ, ಮ. ಲ್ಯಾ, ಲೆ, ಲಿ, ಲಾ, ಲ. ಜ್ಯಾ, ಜೆ, ಜಿ, ಜಾ, ಜ. ಹ್ಯಾ, ಹೆ, ಹಿ, ಹಾ, ಹ. ಅದೇ ಥರ ಉಳಿದ ಯಾವುದು ಕಾನ್ಸನೆಂಟ್ಸ್ ಉಳಿದಿದೆ ಅದೆಲ್ಲದನ್ನು ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಆದರೆ ಇಲ್ಲಿ
ಸಿ ಅಂತ ಬಂದಾಗ ಸಿಯಲ್ಲಿ ಒಂದು ಸಣ್ಣ ಒಂದು ಇದಿದೆ, ಏನು ಕಾಂಪ್ಲಿಕೇಶನ್ ಇದೆ, ಸಣ್ಣದೊಂದು ಪ್ರಾಬ್ಲಮ್ ಇದೆ. ಏನು ಅಂತ ಹೇಳ್ತೀನಿ ನಾನು. CAT ಕ್ಯಾಟ್, COT ಕಾಟ್, COT ಕಟ್, ಬಟ್, CEL CETY ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕ್ಯಾಟ್, ಕಾಟ್, ಕಟ್, ಬಟ್ ಇದನ್ನು ನಾವು ಕೆಟ್ ಅಂತ ಹೇಳಲ್ಲ, ಇದನ್ನು ಕಿಟಿ ಅಂತ ಹೇಳಲ್ಲ. ಓಕೆ, CE ಬಂದಾಗ ಸೆ ಅಂತ ಹೇಳ್ತೀವಿ, CI ಬಂದಾಗ ಸಿ ಅಂತ ಹೇಳ್ತೀವಿ. ಓಕೆ, ಸೊ ಏನು ಹೇಳ್ತೀವಿ ಇಲ್ಲಿ ನಾವು ಇದನ್ನು ಕ ಅಂತ ಹೇಳ್ತೀವಿ, ಇಲ್ಲಿ ಸ ಅಂತ ಹೇಳ್ತೀವಿ. ಇದು ಸ, ಇದು ಕ. ಯಾಕೆಂದರೆ ಇಂಗ್ಲೀಷಲ್ಲಿ ಒಂದು ರೂಲ್ ಇದೆ. ಏನು ರೂಲ್ ಅಂತ ಹೇಳಿದ್ರೆ, ಸಿ ಆದಮೇಲೆ ಯಾವುದಾದ್ರೂ ಪದ ಸಿ ಆದಮೇಲೆ ನಿಮಗೆ ಇ, ಐ ಅಥವಾ ವೈ ಬಂದರೆ ಸಿ ಉಚ್ಚಾರಣೆ ಏನಿದೆ ಅದು ಸ್ ಅಂತ ಹೇಳಬೇಕು. ಸಿ ಅನ್ನೋ ಅಕ್ಷರಕ್ಕೆ 2 ಶಬ್ದ ಇದೆ ಅಂತ ನಾನು ಹೇಳಿದೆ. ಯಾವುದು? ಸಿ ಅಂದರೆ ಸಿಗೆ ನಮಗೆ ಸ ಅಂತನೂ ಹೇಳ್ಬೋದು ಅಥವಾ ಕ ಅಂತನಾದರೂ ಹೇಳ್ಬೋದು. ಸೊ ಫಸ್ಟ್ ನಾವು ಕ ತೊಗೊಂಡಿದ್ದೀವಲ್ವಾ, ಸ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸಿ ಆದಮೇಲೆ ಇ, ಐ, ವೈ ಬಂದರೆ ಸಿ ಅನ್ನೋ ಅಕ್ಷರದ ಶಬ್ದವನ್ನು ನಾವು ಕ್ ಅಂತ ಹೇಳಬೇಕು. ಉದಾಹರಣೆಗೆ ಇಲ್ಲಿ ಕ್ಯಾಟ್ ಅಂತ ಇದೆ, ಸಾರಿ, ಸಿ ಆದಮೇಲೆ ಇ, ಐ, ವೈ ಬಂದರೆ ಸ್ ಅಂತ ಹೇಳಬೇಕು. ಉಳಿದ ಯಾವುದೇ ಅಕ್ಷರಗಳು ಬಂದರೆ ಕ ಅಂತ ಹೇಳಬೇಕು. ಸೊ ಇಲ್ಲಿ ನೋಡಿ, ಸಿ ಆದಮೇಲೆ ಇ ಅಂತ ಹೇಳಿದ್ನಲ್ಲ ನಾವು, CELL ಸೆಲ್, CITY ಸಿಟಿ, ಆಮೇಲೆ CY ಸಿಲಿಂಡರ್. ಸೊ ಇಲ್ಲಿ ಸಿ ಆದಮೇಲೆ ವೈ ಬಂದಿದೆ, ಸಿ ಆದಮೇಲೆ ಇ ಬಂದಿದೆ, ಸಿ ಆದಮೇಲೆ ಐ ಬಂದಿದೆ. ಸೊ ಇಲ್ಲೆಲ್ಲ ನೋಡಿ ಸ ಸ ಸ, ಕ ಇಲ್ಲ. ಆದರೆ ಇಲ್ಲಿ ಸಿ ಆದಮೇಲೆ ಓ ಬಂದಿದೆ, ಕ. ಸಿ ಆದಮೇಲೆ ಯು ಬಂದಿದೆ, ಕ. ಸಿ ಆದಮೇಲೆ ಎ ಬಂದಿದೆ, ಕ. ಓಕೆ, ಅರ್ಥ ಆಯ್ತಾ? ಇದು ಕನ್ಫ್ಯೂಸಿಂಗ್ ಅಲ್ಲ, ಸ್ವಲ್ಪ ನೀವು ತಿಳ್ಕೊಬೇಕಷ್ಟೇ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಿದು. ಸಿ ಆದಮೇಲೆ ಸಿ ಆದಮೇಲೆ ಇ, ಐ, ವೈ ಅಕ್ಷರಗಳಲ್ಲಿ ಪದ ಬಂತು ಅಂದ್ರೆ ಇಟ್ಕೊಳ್ಳಿ, ಅದನ್ನು ನಾವು ಸ ಅಂತಲೇ ಹೇಳಬೇಕು. ಇ, ಐ, ವೈ ಬಿಟ್ಟು ಬೇರೆ ಯಾವುದೇ ಅಕ್ಷರ ಬಂದರೆ, ಅಥವಾ ವೊವೆಲ್ ಆಗಿರ್ಬೋದು, ಕಾನ್ಸನೆಂಟ್ ಆಗಿರ್ಬೋದು, ನಾವು ಅದನ್ನು ಕ ಅಂತ ಹೇಳಬೇಕು. ಇಲ್ಲಿ ಎ ಬಂದಿದೆ, ಕ್ಯಾ ಅಂತ ಹೇಳಿದ್ದೀವಿ. ಇಲ್ಲಿ ಓ ಬಂದಿದೆ, ಕಾ. ಇಲ್ಲಿ ಯು ಬಂದಿದೆ, ಕ. ಕ್ಯಾಟ್, ಕಾಟ್, ಕಟ್. ಅದೇ ಇಲ್ಲಿ ಸೆಲ್ ಅಂತಿದೆಯಲ್ವಾ, ನೀವು ಕೆಲ್ ಅಂತ ಹೇಳಂಗಿಲ್ಲ, ಕೆಲ್ ಅಂತ ಹೇಳಂಗಿಲ್ಲ. ಕೆಲ್ ಅಂತ ನಾವು ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ, ಕೆ ನೋಡಿ, ಅದಕ್ಕೆ ಇಲ್ಲಿ ಕೆ ಇದೆ, ಇದಿರೋದು ಅದಕ್ಕೆ. ಸೊ ಸಿ ಮುಂದೆ ಇ, ಐ, ವೈ ಬಂದರೆ ಸ್ ಅಂತ ಹೇಳ್ತೀವಿ. ಬಟ್ ನಮಗೆ ಕೆ, ಕಿ, ಕೈ ಅಂತ ಹೇಳಬೇಕಂದ್ರೆ ಏನು ಮಾಡಬೇಕು? ಕೆ ಬರಬೇಕು ಅಂದರೆ ನಿಮಗೆ ಕೆ ಇನೇ ಬರಬೇಕು. ಕಿ ಅಂತ ನಿಮಗೆ ಬರಿಬೇಕು ಅಂದರೆ ಕೆ ಐನೇ ಬರಬೇಕು. ಕಿಟ್, KIT ಕಿಟ್ ಅಂತ ಹೇಳ್ತೀವಿ ಹೊರತು CIT ಕಿಟ್ ಅಂತ ಹೇಳಲ್ಲ. ಓಕೆ, ಅದಕ್ಕೋಸ್ಕರ ಕೆಗೆ ನಾವು ಎ, ಇ, ಅ ಹಾಕೋದಿಲ್ಲ. ಯಾಕೆಂದರೆ ಇಲ್ಲಿ ಇನ್ನು 3 ಇಲ್ಲಿ ಬಂದಿದೆ. ಸಿದು 2 ಕೆ ಅಂತ ಸೌಂಡ್ ಬಂದಾಗ ಇಲ್ಲಿ ಬಂದಿದೆ. ಕೆಗೆ ನಾವು ಕೆ ಎ ಬರೋದಿಲ್ಲ ಇಂಗ್ಲೀಷಲ್ಲಿ, ಭಾಳ ಅಪರೂಪ. ಅದೇ ಥರ ನಿಮಗೆ
ಕೆ ಯುನೂ ಬರೋದಿಲ್ಲ. ಕೆ ಒ ಬದಲು ಸಿ ಒ ಹಾಕ್ತೀವಿ. ಸಿ ಒ ಕೋ, ಕೆ ಒ ಅಂತ ಬರೋದಿಲ್ಲ ಇಂಗ್ಲೀಷಲ್ಲಿ. ಇಂಗ್ಲೀಷ್ ಪದಗಳಲ್ಲಿ ಬರಲ್ಲ. ಕೆ ಯು ಕನ್ನಡ ಪದದಲ್ಲಿ ಬರುತ್ತೆ. ಕುಮಾರ್ ಅಂತ ಬರಿಬೇಕಾದ್ರೆ KUMAR ಬರಿಬೇಕು. ಬಟ್ ಕುಮಾರ್ ಅನ್ನೋದು ಇಂಗ್ಲೀಷ್ ಪದ ಅಲ್ಲ. ಅದು ಕು ಅಂತ ಬರಿಬೇಕಾದ್ರೆ ನಾವು ಇಂಗ್ಲೀಷಲ್ಲಿ CU ಬರಿತೀವಿ. ಕ್ಯುಕಂಬರ್, CU ಭಾಳ ಕಡಿಮೆ ಬರೋದು. ಓಕೆ, ಅರ್ಥ ಆಯ್ತಲ್ಲ? ಈ ರೂಲ್ ಯಾರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ಹೇಳಿ. ಯಾರಿಗಾದರೂ ಅರ್ಥ ಆಗದಿದ್ರೆ ದಯವಿಟ್ಟು ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಶಾಲ್ ವಿ ಕಂಟಿನ್ಯೂ? ಬೇರೆ ಇದಕ್ಕೆ ಹೋಗೋಣ? ಅರ್ಥ ಆಯಿತು, ಅಷ್ಟೇ ಸಿಂಪಲ್. ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಬೇರೆ ಪದಗಳನ್ನ ನಾವು ಬಳಸಿದಾಗ ಅದು ಗೊತ್ತಾಗುತ್ತೆ. ಇದಿಷ್ಟು ಮಾತ್ರ. ಇಲ್ಲಿ ನೀವು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು ಅಂದರೆ ಕ್ಯಾ ಸೆ ಸಿ ಕಾ ಕ ಈ ಥರ ಹೇಳಬೇಕು. ಕ್ಯಾ ಸೆ ಸಿ ಕಾ ಕ. ಸೊ ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಯಾ ಬೇ ಬಿ ಬಾಬ್ ಕ್ಯಾ ಕೆ ಕಿ ಕಾ ಕ ಅಲ್ಲ, ಕ್ಯಾ ಸೆ ಸಿ ಕಾ ಕ. ಸ್ವಲ್ಪ ಅಲ್ಲಿ ಗಮನವಿಟ್ಕೊಂಡು ಹೇಳಬೇಕು. ಕ್ಯಾ ಸೆ ಸಿ ಕಾ ಕ. ಡ್ಯಾ ಡೇ ಡಿ ಡಾಡ್ ಫ್ಯಾ ಫೇ ಫಿ ಫಾಫ್ ಗ್ಯಾ ಗೆ ಗಿ ಗಾಗ್. ಇಲ್ಲಿ KE ಕಿ ಇದಿಷ್ಟೇ ಇರೋದು. KU ಇಲ್ಲ, KO ಇಲ್ಲ, KA ಬರೋದಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಅದೇ ಥರ ಉಳಿದಿರೋ ಕಾಂಬಿನೇಷನ್ ಯಾವುದ್ಯಾವುದಿದೆ ಅದೆಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನ್ಯಾನೆ ನೀ ನಾನ, ಪ್ಯಾಪೆ ಪಿ ಪಾಪ, ರ್ಯಾರೆ ರೀ ರಾರ, ಸ್ಯಾಸೆ ಸಿ ಸಾಸ, ಟ್ಯಾಟೆ ಟಿ ಟಾಟ, ಝ್ಯಾಝೆ ಝಿ ಝಾಝ, ಯಾಯೆ ಇ ಯೋಯ. ಓಕೆ, ಹಾಂ, ಗೊತ್ತಾಯ್ತಲ್ವಾ? ಇದರಲ್ಲಿ ಕಾನ್ಸನೆಂಟ್ ಝ್ಯಾಝೆ ಝಿ ಝಾಝ ಝೆಡ್ ತನಕ ಬರುತ್ತೆ ಇದರಲ್ಲಿ. ಓಕೆ, ಸೊ ನಾನೊಂದು ಸಲ ಪ್ರಾಕ್ಟೀಸ್ ಹೇಳ್ಕೊಡ್ತೀನಿ. ನಾನೊಂದು ಸಲ ಅದೇ ಥರ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ರೈಟ್? ಹಾಂ, ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಆನ್ ಮಾಡ್ಕೊಂಡ್ರಾ? ಶಾಲ್ ವಿ ಸ್ಟಾರ್ಟ್? ಬ್ಯಾ ಬೇ ಬಿ ಬಾ ಬ. ನೀವೆರಡು ಒಂದೇ ಥರ ಹೇಳ್ತಾ ಇದ್ದೀರಾ. ಬಾ ಅಲ್ಲ, ಬಾ ಬ. ಬಾ ಬ. ಹಾಂ, ಗುಡ್. ಸೊ ಇಲ್ಲೇ ಎಲ್ಲರೂ ಇಲ್ಲೇ ಮಿಸ್ಟೇಕ್ ಮಾಡೋದು. ಬಾ ಎರಡು ಒಂದು ಬಾ ಅಂತ ಹೇಳಿಬಿಡ್ತಾರೆ. ಬಾ ಆ ಅ ಇಲ್ಲಿ ಚಿಕ್ಕದು ಬಾ ಅಂತ ಹೇಳ್ಬಾರ್ದು. ಬ. ಈಗ ನಾವು ಬಸ್ ಮತ್ತು ಬನ್ನಿಗೆ ಏನಂತ ಹೇಳ್ತೀವಿ? ಬಾನ್ ಅಂತ ಹೇಳ್ತೀವ? ಇಲ್ಲ, ಬಸ್ ಬನ್. ಓಕೆ, ಬ್ಯಾ ಬೇ ಬಿ ಬಾಬ್, ಬ್ಯಾ ಬೇ ಬಿ ಬಾಬ್. ನೋ, ನೀವೆರಡು ಒಂದೇ ಥರ ಹೇಳ್ತಾ ಇದ್ದೀರಾ. ಬಾ ನೋ, ನೀವು ಹೇಳ್ತಾ ಇರೋದು ಬಾ ಹಿಂಗೆ ಹೇಳ್ತಾ ಇದ್ದೀರಾ. ಇದು ರಾಂಗ್. ಇದು ಬಾ ಅದಕ್ಕೆ ಹಾಂ, ಆ ಅಂತ ಬರೀಲಿಕ್ಕಾಗಲ್ಲ ಕನ್ನಡದಲ್ಲಿ. ಹಾಗಾಗಿ ನಾನು ಒಂದು ಲೈನ್ ಹಾಕ್ತೀನಿ. ಯಾವುದೇ ಒಂದು ಆ ಅಂತ ಸೌಂಡ್ ಬಂದರೆ ಲೈನ್ ಹಾಕ್ತೀನಿ. ಸೊ ಇದನ್ನು ನೀವೇನು ಹೇಳಬೇಕು? ಬಾ. ಇದು ಬ. ಉದಾಹರಣೆಗೆ ಎಸ್ ಹಾಕಿದ್ರೆ ಏನಾಗುತ್ತೆ? ಬಸ್ ಆಗುತ್ತಲ್ವಾ? ಸೊ ಇದನ್ನು ನಾವು ಬಾಸ್ ಅಂತ ಹೇಳಲ್ಲ. ನೀವು ಇಲ್ಲಿ ದೀರ್ಘ ಹೇಳಿದರೆ ಬಾಸ್ ಆಗಿಬಿಡುತ್ತೆ ಅದು. ಸೊ ಇಟ್ಸ್ ಬಸ್, ಬನ್, ಬಂಪ್. ಓಕೆ, ನಾವು ಬ್ಯಾ ಬೇ ಬಿ ಬಾಬ್ ಹೇಳಿ. ಎಲ್ಲರೂ ಹೇಳಬೇಕು ಇದನ್ನು. ಹಾಗೆ ಮತ್ತೆ ರಿವರ್ಸ್ ಕೆಳಗಿಂದ ಮೇಲೆ ಹೇಳಕ್ಕೆ ಬರಬೇಕು. ಬಾ ಬಿ ಬೆ ಬ್ಯಾ. ಬಾ ಅಲ್ಲ, ಬಾ ಬಿ ಬೆ ಬ್ಯಾ. ಬ್ಯಾ ಬರಲ್ಲ, ಬ್ಯಾ. ಹಾಂ, ಯಾ ಹಾಕಬೇಡಿ ನೀವು. ಬ್ಯಾ ಅಂತ ಹೇಳಿದ್ರೆ ಬ್ಯಾ ಇದಾಗುತ್ತೆ. BYA ಬ್ಯಾ ಆಗುತ್ತೆ.
ನಮಗೆ ವೈ ಬರಬಾರ್ದು, ಯಾವ ಸೌಂಡ್ ಬರಬಾರ್ದಲ್ಲಿ. ಬ್ಯಾ. ನೀವು ಹೇಳೋದು ಬ್ಯಾ, ಇದು ಬ್ಯಾ. ಬರಿಬೇಕಾದ್ರೆ ನಾವು ಕನ್ನಡದಲ್ಲಿ ಬ್ಯಾ ಅಂತ ಹಿಂಗೆ ಬರಿತೀವಿ, ಬಟ್ ಹೇಳಬೇಕಾದ್ರೆ ಇದು ಈ ಸೌಂಡ್ ಇರಬಾರ್ದು. ಬ್ಯಾ, ಬ್ಯಾಟ್, ಬ್ಯಾನ್, ಬ್ಯಾಮ್, ಬ್ಯಾಂಗಲ್, ಬ್ಯಾಂಡ್. ಓಕೆ, ನಾವು ಕ್ಯಾ ಸೆ ಸಿ ಕಾಕ್. ಕ್ಯಾ ಸೆ ಕಿ ಸಿ ಕಾಕ್. ಸಿ ಕ್ಯಾ ಸೆ ಸಿ ಕಾಕ್. कॉ क. क्या से सी कॉक. ಖ. ದೊಡ್ಡ ಖ ಹೇಳಬಾರ್ದು, ನಿಧಾನಕ್ಕೆ ಕ, ಸಣ್ಣದಾಗಿ ಕ ಹೇಳಬೇಕು. ಕ ಕಾ ಅಲ್ಲ. ಓಕೆ, ನೆಕ್ಸ್ಟ್ ಡ್ಯಾ ಡೇ ಡಿ ಡಾಡ್. ಡ್ಯಾ. ಡ್ಯಾನ ನೀವು ಡಿ ವೈ ಎ ಹಿಂಗೆ ಹೇಳ್ತಾ ಇದ್ದೀರಾ. ಡ್ಯಾ, ಈ ವೈ ಸೌಂಡ್ ಬರಬಾರ್ದು, ಬರೀ ಡ್ಯಾ. ಹಾಂ, ಡ್ಯಾ ಡೇ ಡಿ ಡಾಡ್. ಡ್ಯಾ ಡೇ ಹೇಳಿ. ಡ್ಯಾ ಡೇ ಡಿ ಡಾಡ್. ಎಲ್ಲರೂ ಹೇಳಿ. ಡ್ಯಾ ಡೇ ಡಿ ಡಾಡ್. ಇಲ್ಲಿ ಸಿ ಕೆ ಡಕ್ ಅಂತ. ಓಕೆ, ಡ್ಯಾಮ್ ಡೆನ್ ಡಿಗ್ ಡಾಟ್ ಡಕ್. ಡಕ್. ಓಕೆ, ಸೊ ಈ ಥರ ಪದಗಳು ಬರುತ್ತೆ ಮುಂದೆ. ಅದಕ್ಕೆ ನಾವು ಫಸ್ಟ್ ಬರೀ ಅಕ್ಷರಗಳನ್ನು ಕೂಡ್ಸೋಕ್ಕೆ ನೋಡೋಣ. ಫ್ಯಾ ಫೇ ಫಿ ಫಾಫ್. ಫ್ಯಾ ಫೇ ಫಿ ಫಾಫ್. ಗುಡ್. ಫ್ಯಾ ಫೇ ಫಿ ಫಾಫ್. ಹಾಂ, ವೆರಿ ಗುಡ್. ಸೊ ಈ ಥರ ನಮಗೆ ಫಾಸ್ಟಾಗಿ ಎಷ್ಟು ಸ್ಪೀಡಾಗಿ ಫಸ್ಟು ಸ್ಪಷ್ಟವಾಗಿ ಹೇಳೋಕ್ಕೆ ಟ್ರೈ ಮಾಡಬೇಕು. ನಿಧಾನಕ್ಕೆ ಹೇಳಿ, ಸ್ಪಷ್ಟವಾಗಿರಬೇಕು. ಫ್ಯಾ ಫೇ ಫಿ. ಓಕೆ, ಗ್ಯಾ ಗೆ ಗಿ ಗಾಗ್. ನಾನು ಹೇಳ್ತೀನಿ, ನಾನು ಹೇಳಿದ ನಂತರ ಹೇಳಬೇಕು ನೀವು. ಗ್ಯಾ ಗೆ ಗಿ ಗಾಗ್. ಗ್ಯಾ ಗೆ ಗಿ ಗಾಗ್. ಗ್ಯಾ ಗೆ ಗಿ ಗಾಗ್. ಗ್ಯಾ ಗೆ ಗಿ ಗಾಗ್. ಓಕೆ, ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಮ್ಯಾ ಮೇ ಮೀ ಮಾಮ್. ಮ್ಯಾ ಮೇ ಮೀ ಮಾಮ್. ಮ್ಯಾ ಮೇ ಮೀ ಮಾಮ್. ವೆರಿ. ಲ್ಯಾ ಲೇ ಲಿ ಲಾ ಲ. ಲ್ಯಾ ಲೇ ಲಿ ಲಾ ಲ. ಓಕೆ, ಸೊ ಇದನ್ನು ಬಿಡಿಸಿ ನಿಮಗೆ ಅದು ಕಂಪ್ಲೀಟಾಗಿ ಹೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಲ್ ಆ ಲ್ಯಾ, ಲ್ ಆ ಲ್ಯಾ, ಲ್ ಆ ಲ್ಯಾ, ಲ್ಯಾ ಲ್ಯಾ ಲ್ಯಾ, ಲ್ ಆ ಲ್ ಆ ಲ್ ಆ ಲ್ಯಾ, ಲ್ ಆ ಲ್ ಆ ಲ್ ಆ ಲ್ಯಾ. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಬೇಗ ಬರುತ್ತೆ. ಬರಲ್ಲ ಒಂದು ವೇಳೆ ನಿಮಗೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ. ಓಕೆ, ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಒಂದೊಂದೇ ಅಕ್ಷರಗಳನ್ನು ಹೇಳಿ. ಲ್ 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 ಎ ಎ ಎ, ಲ್ ಲ್ ಎ ಎ, ಲ್ ಲ್ ಎ ಎ, ಲ್ ಲ್ ಎ ಎ, ಲ್ ಲ್ ಲೇ, ಲ್ ಲ್ ಎ ಲೇ. ಈ ಥರ ಪದೇ ಪದೇ ಅದನ್ನೇ ಹೇಳಿದ್ರೆ ಬಂದ್ಬಿಡುತ್ತೆ. ಓಕೆ, ಹಾಗೆ ಲ್ಯಾ ಲ್ಯಾ ಲೇ ಲಿ ಲಾ ಲ. ಲ್ಯಾ ಲೇ ಲಿ ಲಾ ಲ. ಲೋ ಅಲ್ಲ, ಲಾ. ಯಾಕೆಂದರೆ ಇಲ್ಲಿ ನಾವು ಟಿ ಹಾಕಿದ್ರೆ ಅದು ಲಾಟ್ ಆಗುತ್ತೆ, ಲೋಟ್ ಆಗಲ್ಲ. ಲೋಟ್ ಆಗಬೇಕು ಅಂದರೆ ಇಲ್ಲೊಂದು ಇ ಹಾಕಬೇಕು, ಅದು ಲೋಟ್ ಆಗುತ್ತೆ. ಓಕೆ, ನಾವು ಕೆ ಕಿ. ಕೆ ಕಿ ಇದರಲ್ಲಿ ಎರಡೇ ಇರೋದು. ಕೆ ಕಿ. ಓಕೆ, ಜಾ ಜೆ ಜಿ ಜಾರ್ಜ್.
ಜಾ ಜೆ ಜಿ ಜೋ ಜ. ಜಾ ಜೆ ಜಿ ಜೋ ಜ. ಜಾ ಅಲ್ಲ ಇದು, ನೀವು ಹೇಳೋದು ಜಾ ಆಗುತ್ತೆ, ಇದು ಜ್ಯಾ ಆಗಬೇಕು. ಜಾ. ಜ್ಯಾ. ಜಾಮ್. 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 ಹಾಂ. ಜಾ ಜೆ ಜಿ ಜೋ ಜ. 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 ಹಾಂ. ಹ್ಯಾ ಹೇ ಹಿ ಹಾ ಹ. ಯಾ ಹೇ ಹಿ ಹಾ ಹಾ ಹಾ. ಯಾ ಅಲ್ಲ, ಹ್ಯಾ. ಉದಾಹರಣೆಗೆ ಹ್ಯಾಟ್. ಹ್ಯಾಟ್, ಹೆನ್, ಹ್ಯಾಟ್. ಹಿಪ್, ಹಾಟ್, ಹಟ್. ಸೊ ಇದೇನಾಗುತ್ತೆ? ಹ್ಯಾಟ್, ಹೆನ್, ಹಿಪ್, ಹಾಟ್, ಹಟ್. ಹ್ಯಾಟ್, ಹೆನ್, ಹಿಪ್, ಹಾಟ್, ಹಟ್. ಸೊ ಹ್ಯಾ ಹೇ ಹಿ ಹಾ ಹ. ಹೇಳಿ. ಯಾ ಹೇ ಹಿ ಹಾ ಹಾ. ಹಾಂ. ಇಂಗ್ಲೀಷಲ್ಲಿ ಹಾ ಹಾ ಇದೆಯಲ್ಲ, ಅದು ತುಂಬ ಇರುತ್ತೆ ಪದಗಳ ಸ್ಟಾರ್ಟಿಂಗಲ್ಲಿ. ಬಹಳಷ್ಟು ಪದಗಳಿದೆ, ನಾವು ಹಾ ಹೇಳಲೇಬೇಕು. ಇದರಲ್ಲಿ ತುಂಬ ನೀವು ಬಹಳಷ್ಟು ಜನ ಇದ್ರೆ ಹಾ ಹೇಳೋದೇ ಇಲ್ಲ. ಹ್ಯಾಟಿಗೆ ಯಾಟ್ ಅನ್ನೋದು, ಹೆನ್ನಿಗೆ ಎನ್ ಅನ್ನೋದು, ಹಿಪ್ಪಿಗೆ ಇಪ್ ಅನ್ನೋದು, ಹಾಟಿಗೆ ಆಟ್ ಅನ್ನೋದು, ಹಟ್ಟಿಗೆ ಅಟ್ ಅಂತ ಹೇಳೋದು. ಓಕೆ, ಸೊ ಹೆಚ್ಚನ್ನು ಪ್ರೊನೌನ್ಸ್ ಮಾಡಲೇಬೇಕು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಇದಾಯ್ತಲ್ವಾ? ಅದಾಯ್ತಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡೋಣ ಈಗ. ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಹಾಂ, ಓಕೆ. ಎಲ್ಲರೂ ಹೇಳಬೇಕು. ಯಾರು ಮೈಕ್ ಆನ್ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ಅಲ್ಲ, ಎವ್ರಿಬಡಿ, ಎಲ್ಲರೂ ಹೇಳಬೇಕು. ಓಕೆ, ನಾವು ನೋಡಿ, ಇದನ್ನು ಕೂಡಿಸ್ಬೇಕು ಅಂತ ಹೇಳಿದ್ರೆ ನ್ ಆ ನ್ಯಾ, ನ್ ಎ ನೆ. ಓಕೆ, ಸೊ ಅದನ್ನು ಟ್ರೈ ಮಾಡಿ. ಒಂದೊಂದಾಗಿ ಹೇಳೋಕ್ಕೆ ಟ್ರೈ ಮಾಡಿ. ನ್ ಆ ನ್ಯಾ, ನ್ ಎ ನೆ. ಓಕೆ, ನಾನು ಹೇಳ್ದಂಗೆ ಹೇಳಿ. ನ್ ಆ ನ್ಯಾ, ನ್ ಎ ನೆ, ನ್ ಇ ನಿ, ನ್ ಆ ನಾ, ನ್ ಅ ನ. ಸೊ ನಿಮಗೆ ಈ ಸಮಸ್ಯೆ ಇದೆ ನೋಡಿ, ಇದನ್ನು ಕರೆಕ್ಟಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಆ ಎ ಇ ಆ ಅ ಹೇಳಿ. ಆ ಎ ಇ ಆ ಅ. ನೀವು ಹಾ ಹೇಳ್ತಾ ಇದ್ದೀರಾ, ಇದು ಹೇಳಬಾರ್ದು. ಅ ಆ ಎ ಇ ಆ ಅ. ಹಾಂ. ಸೊ ಈ ಹಾ ಮತ್ತು ಆದು ಸಮಸ್ಯೆ ಸುಮಾರು 80% ಇದೆ ಕರ್ನಾಟಕದಲ್ಲಿ. ಓಕೆ, ಆ ಮತ್ತು ಹಾ ಸಮಸ್ಯೆ. ಈಗ ನಿಮಗೆ ಆ ಹೇಳಕ್ಕೆ ಬರ್ತಾ ಇಲ್ಲ, ನೀವು ಹಾನೇ ಹೇಳ್ತಾ ಇದ್ದೀರಾ. ಪ್ರಾಕ್ಟೀಸ್ ಮಾಡಬೇಕು. ಅದು ಸುಮಾರು ಜನರಿಗೆ ಈ ಸಮಸ್ಯೆ ಇದೆ. ಸೊ ಎಲ್ಲರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಹಾ, ನೀವು ಹ್ಯಾ ಹೇ ಹಿ ಹಾ ಹ ಅಂತ ಹೇಳ್ತಾ ಇದ್ದೀರಾ. ಅದು ಹಾ, ಗಾಳಿ ಬರಬಾರ್ದು. ಈಗ ಆ ಮದರ್, ತಾಯಿಗೆ ಏನಂತೀವಿ ನಾವು? ಅಮ್ಮ ಅಂತ ಹೇಳ್ತೀವಿ. ನೀವು ಹಮ್ಮ ಅಂತ ಹೇಳ್ತೀರಾ? ಹಮ್ಮ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಅಮ್ಮ. ಅದೇ ಆ ಆ ಆ ಆ ಆ ಹೇಳಿ. ಅ. ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಂ, ರೈಟ್. ನ ನೆ ನಿ ನೋ ನ. ನ ನೆ ನಿ ನೋ ನ. ಹಾಂ, ಗುಡ್. ಪ ಪೆ ಪಿ ಪ ಪ. ಓಕೆ, ಸೊ ಎಲ್ರಿಗೂ ಈ ಥರ ಹೇಳಕ್ಕೆ ಬರ್ತಾ ಇದೆ ತಾನೇ? ಇಲ್ಲಾಂದರೆ ನಾನು ಒಂದೊಂದು ಕಾಂಬಿನೇಷನ್ನು ಮೂರು ಸಲ ಹೇಳಬೇಕಾಗುತ್ತೆ. ಕಷ್ಟ ಆದರೆ ನೀವು ಒಂದೊಂದು ಕಾಂಬಿನೇಷನ್ ಪ ಪ ಪ, ಪೆ ಪೆ ಪೆ, ಪಿ ಪಿ ಪಿ, ಪ ಪ ಪ, ಪ ಪ ಪ, ಆಮೇಲೆ ಪ ಪೆ ಪ ಪೆ, ಪಿ ಪೆ, ಪೆ ಪಿ, ಪೆ ಪಿ, ಪಿ ಪ, ಪಿ ಪ, ಪ ಪ. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನಾವು ಪ
ಪ್ಯಾ ಪೇ ಪಿ ಪಾ ಪ ಪ್ಯಾ ಪೇ ಪಿ ಪಾ ಪ ಪ್ಯಾ ಪೇ ಪಿ ಪಾ ಪ ರಾ ರೇ ರಾ ರೇ ಒಂದು ನಿಮಿಷ. ಓಕೆ, ಫಸ್ಟಿಗೆ ಒಂದೊಂದೇ ಹೇಳಿ. ರಾ ರಾ ರಾ, ರೇ ರೇ ರೇ, ರಿ ರಿ ರಿ, ರ ರ ರ, ರ ರ ರ, ರಾ ರೇ ರಾ ರೇ, ರಾ ರೇ ರಿ, ರಾ ರೇ ರಿ, ರಿ ರ ರ, ರಿ ರ ರ, ರಾ ರೇ ರಿ ರ ರ, ರಾ ರೇ ರಿ ರ ರ. ಓಕೆ. ಸಾ ಸಾ ಸಾ, ಸೆ ಸೆ ಸೆ, ಸಿ ಸಿ ಸಿ, ಸೋ ಸೋ ಸೋ, ಸ ಸ ಸ, ಸಾ ಸೆ ಸಾ ಸೆ, ಸಿ ಸೆ ಸಿ ಸೆ ಸಿ, ಸಿ ಸೋ ಸಿ ಸೋ, ಸೋ ಸ ಸೋ ಸ, ಸಾ ಸೆ ಸಿ, ಸೋ ಸ, ಸಾ ಸೆ ಸಿ ಸೋ ಸ, ಸಾ ಸೆ ಸಿ ಸೋ ಸ. ಟಾ ಟಾ ಟಾ, ಟೆ ಟೆ ಟೆ, ಟಿ ಟಿ ಟಿ, ಟೊ ಟೊ ಟೊ, ಟ ಟ ಟ, ಟಾ ಟೆ ಟಾ ಟೆ, ಟೆ ಟಿ ಟೆ ಟಿ, ಟಿ ಟೊ ಟಿ ಟೊ, ಟೊ ಟ ಟೊ ಟ, ಟಾ ಟೆ ಟಿ 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 ಟೊ ಟ ಟ. ನೆಕ್ಸ್ಟ್ ವ್ಯಾ ವ್ಯಾ ವ್ಯಾ, ವೆ ವೆ ವೆ, ವಿ ವಿ ವಿ, ವ ವ ವ, ವ ವ ವ, ವ್ಯಾ ವ್ಯಾ ಅಲ್ಲ, ವ್ಯಾ ವೆ ವ್ಯಾ ವೆ, ವೆ ವಿ ವೆ ವಿ, ವಿ ವ ವಿ ವ, ವ ವ ವ ವ, ವ್ಯಾ ವೆ ವಿ, ವ ವ, ವ್ಯಾ ವೆ ವಿ, ವ ವ, ವ್ಯಾ ವೆ ವಿ ವ ವ. ಸೇಮ್ ಇದು ಡಬ್ಲ್ಯೂನು ಸೇಮ್ ಬರುತ್ತೆ, ವ್ಯಾನೇ ಬರುತ್ತೆ, ಅದು ಹಾಗೆ ಹೋದ್ರೆ. ಇದು ಕ್ಸ್ಯಾಕ್ ಸೇಕ್ ಸಿ ಸಾಕ್ಸ್, ಇದು ಜಾಸ್ತಿ ಬರೋದಿಲ್ಲ, ಆದರೂ ಹೇಳಲಿಕ್ಕೆ ಗೊತ್ತಾಗಬೇಕು. ಕ್ಸಾ ಕ್ಸಾ ಕ್ಸಾ,
ಕ್ಸೆ ಕ್ಸೆ ಕ್ಸೆ. ಹಾಂ, ಗುಡ್. ಕ್ಸಿ ಕ್ಸಿ ಕ್ಸಿ. ಕ್ಸಾ ಕ್ಸಾ ಕ್ಸಾ. ಕ್ಸ ಕ್ಸ ಕ್ಸ. ಇದು ಜಾಸ್ತಿ ಪದಗಳೇನು ಬರೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ನಾವು ಯಾ ಯಾ ಯಾ. ಯಾ ಅಲ್ಲ, ಯಾ. ಯೆ ಯೆ ಯೆ. ಯೆ ಯೆ. ಯಿ ಯಿ ಯಿ. ಯೋ ಯೋ ಯೋ. ಯ ಯ ಯ. ಓಕೆ. ಝಾ ಝಾ ಝಾ. ಝೆ ಝೆ ಝೆ. ಝಿ ಝಿ ಝಿ. ಝೊ ಝೊ ಝೊ. ಝ ಝ ಝ. ಜ ಅಲ್ಲ, ಝ. ಸೊ ಇದನ್ನು ನೀವು ಆದಷ್ಟು ಎಲ್ಲರೂ ಝ್ ಸೌಂಡ್ ಮಾಡೋದು. ಜ ಅಂತ ಹೇಳಬಾರ್ದು, ಝ್ ಝ್. ಸುಮಾರು ಜನರಿಗೆ ಅದು ಝ್ ಸೌಂಡ್ ಬರೋದಿಲ್ಲ, ಯಾಕೆಂದರೆ ಆ ಸೌಂಡ್ ಕೇಳೇ ಇರಲ್ಲ ಅವರು. ಇಂಗ್ಲೀಷಿಗೆ ಬಂದಾಗ ಝ್ ಅಂತ ಬರುತ್ತೆ ಸೌಂಡು. ಓಕೆ, ಸೊ ಕನ್ನಡದಲ್ಲಿ ನಮಗೆ ಆ ಸೌಂಡ್ ಇಲ್ಲ ಅಲ್ವಾ. ಝ್ ಅಂತ ಇದೆ. ಇಂಗ್ಲೀಷಲ್ಲಿ ಝೆಡ್ ಬಂದಾಗ ಝ್ ಅಂತ ಹೇಳಬೇಕು ನೀವು. ಓಕೆ, ಸೊ ಗೊತ್ತಾಯ್ತಲ್ಲ. ಇದನ್ನು ನಿಮಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ಎರಡನ್ನು ಕೂಡಿಸಿ. ಪ ಅ ಪ ಅ ಪ ಅ ಪ ಅ ಪ ಅ ಪ. ಹಾಗೆ ಪ ಆ ಪ ಆ ಪ ಆ ಪ ಆ ಪ ಆ ಪ. ಪ ಇ ಪ ಇ ಪ ಇ ಪ ಇ ಪ ಇ ಪಿ. ಆ ಥರನೂ ಒಂದು ಮೆಥಡ್ ಇದೆ. ಅದು ನಾವು ಚಿಕ್ಕ ಮಕ್ಕಳಿಗೆ ಹಾಗೆ ಹೇಳ್ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಸೌಂಡ್ಸನ್ನು ಅವ್ರಿಗೆ ಸೌಂಡು ಅಷ್ಟು ಬೇಗ ಕ್ಯಾಚ್ ಆಗೋದಿಲ್ಲ. ಸೊ ದೊಡ್ಡವರಿಗೆ ಸೌಂಡ್ ಸ್ವಲ್ಪ ಕ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಪ್ಯಾ, ಯಾಕೆಂದರೆ ಆಲ್ರೆಡಿ ಇದು ಪ ಆ ಪ್ಯಾ, ಪ ಎ ಪೇ ಅಂದರೂ ನಿಮಗೆ ಆ ಸೌಂಡ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಹೀಗೆ ಮಾಡಿ. ಪ ಆ ಪ ಆ ಪ ಆ ಪ ಆ ಪ ಆ ಪ್ಯಾ. ರೈಟ್, ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಸೊ ಸೌಂಡ್ಸು 26 ಅಕ್ಷರಗಳ ಸೌಂಡು 28 ಥರ ಬರುತ್ತಲ್ವ. ಅದು ಕರೆಕ್ಟಾಗಿ ನಿಮಗೆ ಗೊತ್ತಿದ್ದರೆ ಕೂಡಿಸೋದೇನು ದೊಡ್ಡ ವಿಷಯ ಅಲ್ಲ. ಕೂಡ್ಸೋಕ್ಕೆ ಈಸಿನೇ. ನಿಮಗೆ ಅಕ್ಷರಗಳು ಗೊತ್ತಿದ್ದರೆ ಕೂಡ್ಸೋಕ್ಕೆ ಈಸಿನೇ. ಕೂಡ್ಸೋಕ್ಕೆ ಕೆಲವ್ರಿಗೆ ಯಾಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ನಿಮಗೆ ಮೂಲತಃ ಅಕ್ಷರಗಳೇ ಗೊತ್ತಿಲ್ಲ. ಆ ಅಕ್ಷರಗಳಿಗೆ ಶಬ್ದ ಏನು ಬರುತ್ತೆ ಅನ್ನೋದೇ ಗೊತ್ತಿಲ್ಲದಿರೋ ಕಾರಣವೇ ನಿಮಗೆ ಕೂಡ್ಸೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟು ನೀವು ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋಗಿ ಫಸ್ಟ್ ಫೋನಿಕ್ಸ್ ಅಂತ ಏನು ಪಾಠ ಇದೆ ಅದನ್ನು ಡೈಲಿ ಒಂದು 5-6 ಸಲ ಪ್ರಾಕ್ಟೀಸ್ ಮಾಡಿ. ಆ ಆ ಆ, ಎ ಎ ಎ, ಇ ಇ ಇ, ಉ ಓ ಓ, ಅ ಅ ಅ. ಯಾವುದಿದೆ ಸ್ವರಗಳೇನಿದೆ, ವ್ಯಂಜನಗಳೇನಿದೆ ಅದನ್ನೆಲ್ಲ, ಅದು ಏನು ಅಕ್ಷರಗಳನ್ನು ನಾನು ಹಾಕಿದ್ದೀನಿ, ಏನು ಶಬ್ದ ಅದು ಬರುತ್ತೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ ಅದು. ಓಕೆ, ಸೊ 2 ಅಕ್ಷರಗಳು ತುಂಬ ಮುಖ್ಯ. ಏಕೆಂದರೆ 2 ಅಕ್ಷರಗಳಾದಮೇಲೆ 3 ಅಕ್ಷರ ಕೂಡಿಸೋದು ಇದೆ. ಬಟ್ ಬೇಸಿಕ್ಲಿ ನಮಗೆ 2 ಅಕ್ಷರ ಕೂಡಿಸೋದು ಕರೆಕ್ಟಾಗಿ ಬರಬೇಕು. ಯಾಕೆಂದರೆ ಮುಂದೆ ನೀವು ಏನೇ ದೊಡ್ಡ ಪದಗಳನ್ನು ಓದ್ರಿ, ಈಗ ಉದಾಹರಣೆಗೆ ಈಗ ಇದು ಒಂದು ಪದ ಅಲ್ವಾ. ಇದನ್ನು ಓದಬೇಕಾದ್ರೆ ನೀವು 2 ಅಕ್ಷರನೇ ಓದಬೇಕು. 2 ಅಕ್ಷರಕ್ಕೆ ಕಟ್ ಮಾಡಬೇಕು. ಇದನ್ನು ಬೇ ಬಿ ಅಂತ ಹೇಳ್ತೀವಿ ನಾವು. ಬೇಬಿ, ಇಲ್ಲಿ ಎ ಯಾಕಾಯಿತು ಅದು ಬೇರೆ. ಓಕೆ, ಬೇ ಬಿ. ಸೊ ನಿಮಗೆ ಬಿ ಪ್ಲಸ್ ಎ ಅದು ಬೇ ಅನ್ನೋದು ಬೇರೆ ಲೆವೆಲಲ್ಲಿ ಬರುತ್ತೆ. ಅದು ಬಿ ಪ್ಲಸ್ ಎ ಬ್ಯಾ ಅಂತಲೇ ಬರುತ್ತೆ. ಸೊ ಬೇಬಿ ಈ ಥರದ್ದು ಬಿ ಎ ಬಂದು ಏಕಾರ ಆಗೋದು ಭಾಳ ಕಡಿಮೆ, 30% ಬರುತ್ತೆ. ಈಗಿದು ನಾವು ಬೇಬಿ ಬೇಡ, ಬ್ಯಾಟ್ ಅಂತ ತಗೊಳ್ಳೋಣ. ಬ್ಯಾಟಿಂಗ್, ಬ್ಯಾಟಿಂಗ್ ಅಂತಿದೆ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಕಂಪ್ಲೀಟ್ ವರ್ಡ್ನ ಓದಬೇಕಾದ್ರೆ 2 ಕಾಂಬಿನೇಷನ್ ಓದೋಕ್ಕೆ ಬರಬೇಕು. ಬ್ಯಾ ಟಿ ಇಂಗ್,
ಬ್ಯಾಟಿಂಗ್ ಅಂತ ಒಂದು ಪದ ಇದೆ, ಅದನ್ನು ಓದಬೇಕಾದ್ರೆ ನೀವು ಬ್ಯಾ ಟಿ ಇಂಗ್. ಸೊ ಈ ಥರ ಓದಿದ್ರೆ ಏನಾಗುತ್ತೆ, ನಮಗೆ ಸ್ವಲ್ಪ ಬೇಗ ಓದ್ಬೋದು. ಇಲ್ಲಾಂದರೆ ನೀವು ಬ ಆ ಟ್ ಇ ಇಂಗ್ ಈ ಥರ ಓದೋದ್ರ ಬದಲು ಬ್ಯಾ, ಬಿ ಎ ಕಾಂಬಿನೇಷನ್ ನಿಮಗೆ ಆಲ್ರೆಡಿ ಗೊತ್ತು, ಬ್ಯಾ. ಟಿ ಐ ಕಾಂಬಿನೇಷನ್ ಗೊತ್ತು, ಟಿ. ಎನ್ ಜಿ ಕಾಂಬಿನೇಷನ್ ಇಂಗ್. ಸೊ ಬ್ಯಾ ಟಿ ಇಂಗ್, ಬ್ಯಾಟಿಂಗ್. ಓಕೆ, ಸೊ ಈ ಥರ 2 ಅಕ್ಷರಗಳನ್ನು ಕೂಡಿಸೋಕೆ ಕರೆಕ್ಟಾಗಿ ಕಲಿತ್ರೆ ನಮಗೆ ದೊಡ್ಡ ಪದನೂ ಓದ್ಬೋದು. ದೊಡ್ಡ ದೊಡ್ಡ ಪದಗಳೆಲ್ಲ 2 ಅಕ್ಷರದಿಂದ ನಾವು ಜೋಡಿಸ್ತೀವಿ ಫಸ್ಟು. ಆಮೇಲೆ 2 ಅಕ್ಷರ ಬಿಟ್ಟು 3 ಅಕ್ಷರ ಜೋಡಿಸೋದು, 4 ಅಕ್ಷರ ಜೋಡಿಸೋದು, ಅದು ಸ್ವಲ್ಪ ಹೈ ಲೆವೆಲ್. ಬಟ್ ಬೇಸಿಕಲಿ 2 ಅಕ್ಷರನ ಕರೆಕ್ಟಾಗಿ ಕೂಡ್ಸೋಕ್ಕೆ ಗೊತ್ತಿದ್ರೆ ನಿಮಗೆ ದೊಡ್ಡ ದೊಡ್ಡ ಪದಗಳನ್ನು ಈಸಿಯಾಗಿ ಓದ್ಬೋದು. ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ 2 ಅಕ್ಷರ ಓದೋದು ಫಸ್ಟು ಕಾನ್ಸನೆಂಟ್, ಫಸ್ಟು ಇದು ವೊವೆಲ್ ಮತ್ತು ಕಾನ್ಸನೆಂಟ್. ಆ್ಯಬ್, ಆ್ಯಕ್, ಆ್ಯಡ್, ಆ್ಯಪ್ ಇದೆಲ್ಲ ಏನಿದೆ ಅದು ವೊವೆಲ್ ಕಾನ್ಸನೆಂಟ್. ಇದು ಕಾನ್ಸನೆಂಟ್ ವೊವೆಲ್. ವೊವೆಲ್ ಕಾನ್ಸನೆಂಟ್ ಯಾವುದು ನಿಮಗೆ ಇದು ಗೊತ್ತಿರಬೇಕು. ಇದೇನಿದು? ಆ್ಯಬ್, ಆ್ಯಕ್, ಆ್ಯಡ್, ಆ್ಯಫ್, ಆ್ಯಗ್, ಆ್ಯಜ್, ಆ್ಯಕ್, ಆಲ್, ಆ್ಯಮ್, ಆ್ಯನ್. ನೀವು ಇದನ್ನೇ ರಿವರ್ಸ್ ಮಾಡಿ ಇಲ್ಲಿಂದನೇ. ಆ್ಯಬ್, ಬ್ಯಾ, ಆ್ಯಕ್, ಕ್ಯಾ, ಆ್ಯಡ್, ಡ್ಯಾ, ಆ್ಯಫ್, ಫ್ಯಾ. ಈ ಥರ ಓದ್ತೀರಾ? ಹೀಗೆ ಓದಿ. ಆ್ಯಗ್, ಗ್ಯಾ. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಆ್ಯಬ್, ಬ್ಯಾ ಈ ಥರ ಟ್ರೈ ಮಾಡಿ. ಬಟ್ ನಾವು ಯಾವಾಗಲೂ ರಿವರ್ಸ್ ಓದೋದಿಲ್ಲ, ಹಾಗಾಗಿ ನಾನು ಅದನ್ನು ನಿಮಗೆ ಇಲ್ಲಿ ರೆಕಮೆಂಡ್ ಮಾಡಲ್ಲ. ರಿವರ್ಸ್ ನಾವು ಈ ಥರ ಯಾವತ್ತೂ ಓದಲ್ಲ, ಈ ಕಡೆಯಿಂದ ನಾವು ಓದಲ್ವಲ್ಲ. ಎಟ್, ಟೇ. ಸೊ ನಾವು ಈ ಥರನೇ ಓದೋದ್ರಿಂದ ನಾವು ಹೀಗೆ ಓದಬೇಕು. ಇದನ್ನು ಟೇ ಅಂತ ಈ ಕಡೆ ಉಲ್ಟಾ ಓದೋ ಅವಶ್ಯಕತೆ ಇಲ್ಲ. ಉಲ್ಟಾ ಬೇಕಾಗಿಲ್ಲ. ಅದನ್ನು ನಾವು ಬೇರೆ ಅದಕ್ಕೆ ಅಂತಲೇ ಸಪ್ರೇಟು ಇದಿದೆ. ನಿಮಗೆ ಬಿ ಎ ಬಂದಾಗ, ಬಿ ಎ ಅಂತ ಬಂದಾಗ ಬ್ಯಾ ಅಂತ ಓದಬೇಕು. ಎ ಬಿನ ಇದನ್ನು ನೀವು ಆ್ಯಬ್ ಅಂತ ಈ ಕಡೆಯಿಂದ ಉಲ್ಟಾ ಓದಬಾರ್ದು. ಓಕೆ, ಸೊ ಅದೇನು ನಮಗೆ ಯೂಸ್ ಆಗಲ್ಲ, ಉಲ್ಟಾ ಓದಿದ್ರೆ ಯೂಸ್ ಆಗಲ್ಲ. ಅದನ್ನು ಕರೆಕ್ಟಾಗಿ ಯಾವ್ಯಾವ ವರ್ಡ್ಸ್ ಕಾಂಬಿನೇಷನ್ ಇದೆ ಆ ಕಾಂಬಿನೇಷನಿಗೆ ಆ ಅಕ್ಷರಗಳು ಕರೆಕ್ಟಾಗಿ ಸೂಟ್ ಆಗೋ ಥರ ಅದನ್ನು ಶಬ್ದ ನಾವು ಮಾಡಬೇಕು. 2 ಅಕ್ಷರ ಬಂತಾ, ನೆಕ್ಸ್ಟ್ 3 ಅಕ್ಷರ ಈಸಿ ಆಗುತ್ತೆ. ಒಂದು ಪದನೇ ನೀವು ಹೇಳ್ಬೋದು. 2 ಅಕ್ಷರ ಬಂತು ಅಂದರೆ ಒಂದು ಪದ 3 ಅಕ್ಷರದ ಪದ, ಅದಕ್ಕೆ ನಾವು CVC ವರ್ಡ್ಸ್ ಅಂತ ಹೇಳ್ತೀವಿ. ಆ ವರ್ಡ್ಸನ್ನು ಈಸಿಯಾಗಿ ಸಿಂಪಲಾಗಿ ಹೇಳ್ಬೋದು. ಓಕೆ, ಸೊ ಫಸ್ಟು ಇದೇನಿದೆ ಫೋನಿಕ್ಸ್ ಸೌಂಡ್ಸ್ ಏನಿದೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಅವಾಗೆಲ್ಲ ಈಸಿಯಾಗಿ ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಿ ಅದನ್ನು. ಯಾವುದನ್ನು? ಇದನ್ನು. ಓಕೆ, ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನೀನು. ನಾನು ಇವತ್ತು ಕ್ಲಾಸಲ್ಲಿ ಹೇಳಬೇಕು ಅಂತಿದ್ದೆ, ಮರ್ತುಬಿಟ್ಟೆ. ಓಕೆನಾ? ಆಲ್ರೈಟ್.